ಹುಡ್ಕೊಂಡು ಬಂದ್ಬಿಡ್ತಾನೆ. ಏನ್ ಹೇಳ್ತಾ ಇದೆ ಮುರಳಿ? ಹೌದು, ಅವನು ಎಲ್ಲಿದ್ರು ನನ್ ಬಿಡಲ್ಲ. ದುಡ್ಡು ಸಿಗೋವರೆಗೂ ನನ್ಗೇನು ಮಾಡಲ್ಲ. ಸಿಕ್ಕಿದ ತಕ್ಷಣ ನನಗೊಂದು ಗತಿ ಕಾಣಿಸ್ಬಿಡ್ತಾನೆ. ಅವನ್ ಬೆನ್ನು ಹತ್ತಿರೋದು ನೋಡಿದ್ರೆ ಹಾಗೆ ಅನ್ಸುತ್ತೆ. ಎಲ್ಲಾದ್ರೂ ಬಹಳ ದೂರ ಹೋಗ್ಲೇಬೇಕು ನಾವು. ಜೊತೆಗೆ ನೀನ್ ಬೇರೆ ಇದೀಯಾ, ನಿನ್ನೂ ಬಿಡಲ್ಲ. ಇಬ್ಬರ ಮೇಲೂ ಕಣ್ಣಿದೆ. ಇಬ್ಬರನ್ನ ಸಾಯಿಸೋದಕ್ಕೂ ಹೇಸೋದಿಲ್ಲ. 10 ಲಕ್ಷ ಉಳಿಬೇಕು ಅಂದ್ರೆ ತಪ್ಪಿಸ್ಕೊಂಡು ದೂರ ಎಲ್ಲಾದ್ರೂ ಹೋಗ್ಲೇಬೇಕು. ನೀವ್ ಹೇಳ್ದಾಗೆ 10 ಲಕ್ಷ ಸಿಗುತ್ತೆ ಅಂದ್ರೆ ಯಾರಿಗ್ ತಾನೇ ಆಸೆ ಇರಲ್ಲ? ಇಬ್ರು ಮುಗಿಸ್ತಾ ಇರ್ತಾನ? ದುಡ್ಡು ಅವನಿಗೆ ಸಿಗಕ್ ಮುಂಚೆ ನಾವೇ ಒಂದು ಸಾಯಿಸ್ಬಿಟ್ರೆ? ಹೌದು, ಅದೇ ಸರಿಯಾದ ದಾರಿ ಅಂತ ನನಗನ್ಸುತ್ತೆ. ಇಷ್ಟು ವರ್ಷ ನನ್ನ ಜೀವನದಲ್ಲಿ ನಾನು ಯಾವ ತಪ್ಪನ್ನೂ ಮಾಡಿಲ್ಲ. ಮಾಡಬೇಕು ಅಂತ ಅನ್ನಿಸ್ತಾನೂ ಇಲ್ಲ. ನನ್ನ ಮನಸ್ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಒಳ್ಳೆ ರೀತಿಯಿಂದ ಜೀವನ ಮಾಡ್ಕೊಂಡು ಬಂದಿದ್ದೀನಿ. ಏನಾದ್ರೂ ಬುದ್ಧಿಗೇಡಿ ಕೆಲಸ ಮಾಡಿದ್ಯೋ ಅಷ್ಟೇ ನೀನ್ ಸತ್ತೆ. ನೀನು ಸಾಯ್ತೀಯ, ನಿನ್ ರೋಜಾನು ಸಾಯ್ತಾಳೆ. ತಿಳ್ಕೊ. ಎಲ್ಲಿ ದುಡ್ಡು? ಸುಮ್ಮನೆ ಹೇಳೋ. ಲಾಕರಲ್ಲಿದೆ. ನೀನೇನೇ ಹೇಳಿದ್ರು ನಾನ್ ನಂಬಲ್ಲ. ನಿಜವಾಗ್ಲು? ಮುರಳಿ, ಏನ್ ಮಾಡ್ತಾ ಇದೀಯಾ? ಓಹೋ, ರೋಜಾಳಿಗೆ ಈಗ ಎಚ್ಚರಾಯ್ತಾ? ಬಾಬಾ, ಅವಳಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಡಿ ಒಳಗೆ. ಮುರಳಿ, ಜ್ಞಾಪಕ ಇದೆ ತಾನೆ? ರೋಜಾ, ಮುರಳಿ, ಏನ್ ಮಾಡ್ತಾ ಇದ್ದೆ? ನಾನು ಕರೆಯೋವರೆಗೂ ನೀನ್ ಇಲ್ಲೇ ಇರು. ನೀನು ನಿನ್ನ ಡಾಕ್ಟ್ರು ಸೇರಿ ಸಾಕಷ್ಟು ತೊಂದರೆ ಕೊಟ್ರಿ. ಏನಾಗಲ್ಲ. ಎಲ್ಲಿದೆ ಹೇಳು ದುಡ್ಡು? ಇಲ್ಲ. ಇಲ್ಲ? ಬೇಡ ಬೇಡ. ನಾನು ಸಾಯಿಸಿದ್ರೆ ನಿನಗೇನು ಸಿಗಲ್ಲ. ನನ್ನ ಷರತ್ತಿಗೆ ಒಪ್ಕೊಂಡ್ರೆ ದುಡ್ಡು, ಇಲ್ಲ ಅಂದ್ರೆ ಸಾಯಿಸು. ಏನದು? ಹೊರಗಡೆ ಹೊರಗಡೆ. ದುಡ್ಡು ಇಲ್ಲದೆ ನಮ್ಮ ಬಾಸ್ ಹತ್ರ ಹೋಗೋಕ್ಕಾಗಲ್ಲ. ದುಡ್ಡು ತಂದು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಾನು ನಿಂಗೆ ದುಡ್ಡು ತಂದು ಕೊಡ್ತೀನಿ. ನನ್ನ ಮಾತು ನಂಬು. ಆದ್ರೆ ನಾನೊಬ್ಬನೇ ಹೋಗ್ಬೇಕು.
ನೀನ್ ನನ್ನ ಜೊತೆ ಬರಕ್ಕಾಗಲ್ಲ. ಆದ್ರೆ ಒಂದು ಕಂಡೀಷನ್, ಆ ದುಡ್ಡಲ್ಲಿ ನಂಗೆ 5 ಲಕ್ಷ ಬರಬೇಕು. ಒಂದ್ ಕೆಲಸ ಮಾಡು, ನಿಮ್ ಬಾಸಕ್ಕೆ ನಾನು ಸಿಕ್ಕಿಲ್ಲ ಅಂತ ಹೇಳ್ಬಿಡು. ಹಾಗೆ ಆಗ್ಲಿ. ಈ ವಿಷಯವಾಗಿ ಇನ್ನೊಬ್ಬನಿಲ್ಲೇ ವಿಚಾರಿಸ್ಬೇಕು. ಇಲ್ಲ. ಹೌದು, ಅವನನ್ನು ರಿಪೇರಿ ಮಾಡಿಬಿಟ್ಟು ಸಂಜೆ ಬರ್ತೇನೆ. ಆಗ್ಲಿ. ಅಷ್ಟ್ರಲ್ಲಿ ನೀನು ದುಡ್ಡಿನ ಜೊತೆ ಬಂದಿರಬೇಕು. ನಾವು ದುಡ್ಡು ಹಂಚ್ಕೊಂಡ್ಮೇಲೆ ನಿಮ್ಮವ್ರ ಕಡೆಯಿಂದ ಮತ್ತೇನಾದ್ರೂ ತೊಂದರೆ ಆದ್ರೆ ಆಗ ನಿನಗೂ ಅವಳಿಗೂ ಆ ದೇವರೇ ಗತಿ. ರೋಜಾ, ಹುಷಾರು. ನೀವೇನು ಚಿಂತೆ ಮಾಡಬೇಡಿ. ಬರಲ ಮಾಡಿ. ಓಕೆ. ಬಾಸ್, ಅರ್ಜೆಂಟ್ ನಿಮ್ಮನ್ನು ನೋಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಸಾರಿ. ಇಷ್ಟೊತ್ನಲ್ಲಿ ನನ್ನ ಬೆಡ್ರೂಮಿಗೆ ಬರೋಕೆ ಎಷ್ಟೋ ಧೈರ್ಯ ನಿನಗೆ? ಡ್ರೈವರ್ನ ಹಿಡ್ಕೊಂಡು ಬಂದಿದ್ದೀನಿ, ಅದನ್ನೇ ಹೇಳೋಣ ಅಂತ ಬಂದೆ. ಆದ್ರೆ ಏನು ಪ್ರಯೋಜನ ಆಗ್ತಾ ಇಲ್ಲ. ಅದನ್ನ ಹೇಳೋಕೆ ಇಷ್ಟೊತ್ನಲ್ಲಿ ನನ್ನ ಬೆಡ್ರೂಮ್ಗೆ ಬರ್ಬೇಕಾ? ನಾನು ಎಷ್ಟೇ ನಿಯತ್ತಾಗಿ ದುಡಿದ್ರು ಯಾರೋ ಏನೋ ಹೇಳಿದ್ರು ಅಂತ ನನ್ನೇ ನಂಬ್ತಾ ಇಲ್ಲ. ಏನ್ ಮಾಡ್ತಿದ್ಯಾ? ನನಗೇನ್ ಅನ್ಸುತ್ತೋ ಅದನ್ನೇ ಮಾಡ್ತೀನಿ. ಯಾರದು? ಬೇಡ, ಹೋಗ್ಬೇಡ. ಸಾರಿ ಸರ್, ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಒಂದು ಮುಖ್ಯವಾದ ವಿಷಯ ಈಗ ತಾನೇ ಮುಗಿಸ್ದೆ, ಅದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಬಹಳ ಒಳ್ಳೇದಾಯ್ತು. ಇನ್ನೊಬ್ಬ ತಪ್ಸ್ಕೊಂಡು ಹೋಗಿದ್ನಲ್ಲ, ಏನದ? ಅವನನ್ನು ಹಿಡ್ದಾಯ್ತು, ಕರ್ಕೊಂಡು ಬಂದಿದ್ದೀನಿ. ಭಲೆ, ದುರಂದ್ರ ಅಂದ್ರೆ ನೀನೇ ಕಣಯ್ಯ. ಥ್ಯಾಂಕ್ ಯು ಸರ್. ಈಕೆ ಡ್ಯಾನ್ಸರ್. ಹಲೋ. ಹಲೋ. ಈಗ ತಾನೇ ಡ್ಯಾನ್ಸ್ ಮುಗಿಸ್ಕೊಂಡು ಬಂದಿದ್ದಾಳೆ. ನಾಳೆ ಮತ್ತೆ ಪ್ರೋಗ್ರಾಮ್ ಇದೆ, ಮರಿದೆ ಬಾ. ನಾಳೆ ಖಂಡಿತ ನಿಮ್ಮ ಪ್ರೋಗ್ರಾಮ್ನ ನೋಡ್ತೀನಿ. ನಾಳೆ ಸಿಗ್ತೀನಿ. ಬರ್ತೀನಿ ಸರ್. ಹಾಗಂದ್ರೆ ಹೇಗೆ? ಕೆಲಸ ಇರೋವಾಗ ಎಲ್ಲಂದ್ರಲ್ಲಿ ಹೋಗ್ಲೇಬೇಕಲ್ವಾ? ನೀವು ಮಾತಿಟ್ಟಿದ್ರೆ ಡೆಲ್ಲಿ ಬಾಂಬೆ ಅಂತ ಎಲ್ಲೆಲ್ಲೋ ಹೋಗ್ತೀರಿ. ನಾನೊಬ್ಳೆ ಇಲ್ಲಿ ಏನ್ ಮಾಡ್ಲಿ? ಇಲ್ಲಾಂದ್ರೆ ನನ್ನ ಜೊತೆ ಕರ್ಕೊಂಡು ಹೋಗಿ ಪ್ಲೀಸ್. ಚಿಂತೆ ಮಾಡ್ಬೇಡ ಚಿನ್ನ, ಆದಷ್ಟು ಬೇಗ ನಿನ್ನ ಸೇಫ್ ಆಗಿರೋ ಜಾಗದಲ್ಲಿ ಇರುತ್ತೀನಿ.
For more updates, like, comment, subscribe to our channel.